ಇಬ್ರು ಒಟ್ಟಿಗೆ ಕಳಿಸಿಲ್ಲ. ದಟ್ ವಾಸ್ ಆಲ್ಸೋ ಸರ್ಪ್ರೈಸಿಂಗ್ ಮೂಮೆಂಟ್ ಫಾರ್ ಮಿ, ಬಿಕಾಸ್ ನನಗೆ ಗೊತ್ತಿರ್ಲಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಯಾರು ಗೆಸ್ ಮಾಡು ಅಂತ ಹೇಳಿದಾಗ ಧರ್ಮ ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ಲಿ. ಆಮೇಲೆ ಧರ್ಮ ಅಂತ ಗೊತ್ತಾಯ್ತು. ಇಬ್ರು ಒಟ್ಟಿಗೆ ಒಳಗಡೆ ಕಳಿಸ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಇಬ್ರು ಪಕ್ಕದಲ್ಲೇ ಡೇಂಜರ್ ಝೋನ್ ಅಲ್ಲಿ ನಿಲ್ಲಿಸ್ತಾರೆ. ರೆಡ್ ಗ್ರೀನ್ ಅಂತ ಹಾಕ್ಬೇಕಾದ್ರೆ ಐ ವಾಸ್ ಲೈಕ್, ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನನ್ ಕಂಪ್ಲೀಟ್ ಬ್ಲಾಂಕ್ ಆಗ್ಬಿಟ್ಟೆ. ನಾನು ಒಳಗಿದ್ದಿದ್ದು ಒಂದು ಸ್ವಾರ್ಥ, ಅಂದ್ರೆ ನಾನ್ ಉಳ್ಕೊಬೇಕು, ನಾನ್ ಇರ್ಬೇಕು ಈ ಮನೇಲಿ ಅನ್ನೋದು ಹೊರಟೋಯ್ತು. ಆ ಒಂದು ಮೂಮೆಂಟ್ ಅಲ್ಲಿ ನನ್ಗೆ ಹಿಂಗ್ ನಿಲ್ಸಿದ್ರಲ್ವಾ, ಏನೇ ಬಂದ್ರು ಆಕ್ಸೆಪ್ಟ್ ಮಾಡೋಣ, ಏನೇ ನಾನು ಅಳ್ಬಾರ್ದು, ಏನೇ ಬಂದ್ರು ಅದನ್ನ ತಗೊಬೇಕು, ಕಾನ್ಫಿಡೆಂಟ್ ಆಗಿ ಆಚೆ ಹೋಗೋದು. ಕಳಿಸ್ತಾರೆ ಏನಾದ್ರೆ ಕಾನ್ಫಿಡೆಂಟ್ ಆಗಿ ಆಚೆ ಹೋಗೋಣ. ಇಬ್ರು ಒಟ್ಟಿಗೆ ಮಾತ್ರ ಕಳ್ಸೋದ್ ಬೇಡ, ಒಳಗೆ ಒಟ್ಟಿಗೆ ಕರ್ಸಿ ಒಟ್ಟಿಗೆ ಆಚೆ ಕಳಿಸ್ಬಿಟ್ರೆ ಅದಕ್ಕಿಂತ ಬೇಜಾರು ಇನ್ನೊಂದಿಲ್ಲ. ಅದು ಲೈಫ್ ಲಾಂಗ್ ರಿಗ್ರೆಟ್ ಕಾಡ್ತಾ ಇರುತ್ತೆ. ಲಕ್ಕಿಲಿ ಅವ್ರು ಉಳ್ಕೊಂಡ್ರು, ನಾನು ಬಂದೆ ಅನ್ನೋದು ಬೇಜಾರಿದೆ, ಅವ್ರು ಉಳ್ಕೊಂಡ್ರು ಅನ್ನೋದು ಖುಷಿ ಇದೆ ನನಗೆ.